ಕಾಣದ ಕೈಗಳು ನಮ್ಮ ವಿರುದ್ಧ ಎತ್ಕಟ್ಟಿ ನಮ್ಮ ವಿರುದ್ಧನೇ ಹೋರಾಟ ಮಾಡುವಂಥ ಷಡ್ಯಂತ್ರಗಳು ಮಾಡಿದರು. ಹಾಗೂ ನಮ್ಮನ್ನೂ ಸಹ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಾವು ನೆಲ ಜಲ ಭಾಷೆಗಾಗಿ, ಈ ನಾಡಿನ ಉಳಿವಿಗಾಗಿ ಸಂವಿಧಾನಬದ್ಧವಾಗಿ ನಾವು ಯಾವುದಕ್ಕೂ ಹೆದರ್ಕೊಳ್ಳೋರಲ್ಲ, ಯಾವುದಕ್ಕೂ ಹಂಚ್ಕೊಳ್ಳೋರಲ್ಲ. ಪ್ರಾಮಾಣಿಕವಾಗಿ ಈ ನಾಡು ಇವತ್ತು ಪ್ರಕೃತಿ ಪರಿಸರ ಉಳಿಲಿಲ್ಲ ಅಂದರೆ ನಮ್ಗೆ ಯಾರಿಗಳಿಗೂ ಉಳಿಗಾಲವಿಲ್ಲ. ಇವತ್ತು ನೋಡಿ, ಇವತ್ತು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ರೈತ ಪರ ಸಂಘಟನೆಗಳನ್ನ ಈ ಪ್ರಭಾವಿ ವ್ಯಕ್ತಿಗಳು ಯಾವ ರೀತಿ ಧಮಕಿ ಹಾಕ್ತಾರೆ, ಯಾವ ರೀತಿ ಎದುರಿಸ್ತಾರೆ ಅನ್ನೋದಕ್ಕೆ ಅಧಿಕಾರಿಗಳು ಮುಂದೆ ಇಟ್ಕೊಂಡು ಮಾಡ್ತಾರೆ. ಅಧಿಕಾರಿಗಳ ಪರ ನಾವು ನೋಡಿ, ಆವಾಗ ಕಳೆದ 25 ವರ್ಷದಿಂದ ನಾವು ಹೋರಾಟ ಮಾಡ್ತಿರೋದು ಎಷ್ಟು. ಅಧಿಕಾರಿಗಳು ದಕ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಿಮ್ಮ ಪರವಾಗಿ ನಾವು ಧ್ವನಿ ಎತ್ತೀವಿ, 12 ಗಂಟೆ ರಾತ್ರಿ ಫೋನ್ ಮಾಡಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತೀವಿ. ಇವತ್ತು ಸ್ಟಾರ್ಟಿಂಗ್ ನಾವು HD ಕೋಟೆಗೆ ಹೋಗಿ ಮನವಿ ಮಾಡಿದಾಗ ತಹಸೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳು ಯಾರಿಗೆಲ್ಲ ಅನುಮತಿ ಕೊಟ್ಟವ್ರೆ ಅಷ್ಟು ರೆಸಾರ್ಟ್ಗಳು ಅಕ್ರಮ, ಮಿಕ್ಕವೆಲ್ಲ ಸಕ್ರಮ ಅಂತ ಹೇಳಿದರು. ಆಮೇಲೆ ಯಾವುದೋ ಆ ಥರ ಅಕ್ರಮವಾಗಿರ್ತಕ್ಕಂಥ ರೆಸಾರ್ಟ್ಗಳು ಇಲ್ಲ ಅಂತ ಹೇಳಿದ್ರು. ಇವತ್ತು ಅವರೇ ನಮ್ಮ ಹೋರಾಟಕ್ಕೆ ಮಣಿದು ನಮ್ಮ ಬೆಂಬಲವನ್ನು ನೋಡಿ 7 ರೆಸಾರ್ಟ್ಗಳು ಕಾನೂನು ಬಹಿರ್ವಾಗಿದೆ ಅಂತ ಹೇಳ್ತಾರಲ್ಲ, ಇದು ನಮ್ಮ ಯಶಸ್ಸಲ್ವಾ? ಇದು ನಮ್ಮ ಯಶಸ್ಸಲ್ವಾ? ಅಲ್ಲಿರೋವೆಲ್ಲ ಅಕ್ರಮ ಅಂತಲೇ ನಾವು ಸಾಬೀತುಪಡಿಸ್ತೇವೆ. ನಮಗೆ ಅಧಿಕಾರಿಗಳು ಪ್ರೋತ್ಸಾಹ ನೀಡಬೇಕು. ಅದರಲ್ಲೂ ನಮ್ಮ ಮಾಧ್ಯಮ ಮಿತ್ರರು ನಿಮ್ಮ ಸಹಕಾರ, ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಈ ಒಂದು ಪವಿತ್ರವಾದಂಥ ಹೋರಾಟಕ್ಕೆ ಮುಡುಪಾಗಿಡಿ. ನಿಮ್ಮ ಜೊತೆ ನಾವಿರ್ತೇವೆ, ನಮ್ಮ ಜೊತೆ ನೀವಿರಿ. ಹಾಗೂ ಈ ಒಂದು ಹೋರಾಟದಲ್ಲಿ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಚಿಂತಕರು, ಪರಿಸರವಾದಿಗಳು, ಪ್ರಾಣಿ ಪ್ರಿಯರು ಎಲ್ಲರೂ ಸಹ ಮೈಸೂರಿನ ಜನತೆ ನಮಗೆ ಹೆಚ್ಚಾಗಿ ಬೆಂಬಲ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ನಮ್ಮ ಮೈಸೂರು ಉದ್ಯಮವಂತ ಕನ್ನಡಿಗರ ಬಳಗದಿಂದ, ನಮ್ಮ ರೈತ ಪರ ಸಂಘಟನೆಯಿಂದ, ನಮ್ಮ ಕನ್ನಡ ಪರ ಸಂಘಟನೆಯಿಂದ, ನಮ್ಮ ದಲಿತ ಪರ ಸಂಘಟನೆಯಿಂದ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ನಮನಗಳ ತಿಳಿಸಿ ಮತ್ತೆ ನಿಮ್ಮ ಬೆಂಬಲವನ್ನು ಹೆಚ್ಚು ನಾವು ಬಯಸ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಣೆ